ನಂಗೆ ಬಾಡಿ ಆಟೋ ಎಲ್ಲ ಫುಲ್ ಬಿಸಿ ಬಂದ್ಬಿಟ್ಟೈತೆ. ಫುಲ್ ಸುತ್ತ ಬಿಸಿಲು. ಸ್ಕ್ಯಾನಿಂಗ್ ಬಿಲ್ ತಗೊಂಡು ಇನ್ನೂ 2 ರಿಂದ 3 ಅವರ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಂತೂ ತುಂಬ ಹ್ಯಾಪಿಯಾಗಿ, ತುಂಬ ಪೀಸಾಗಿ, ತುಂಬ ಕ್ಲೀನಾಗಿ, ನೀಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ, ಹಾಗೆ ಯೂಸ್ ಕೂಡ ಆಗುತ್ತೆ ಅಂದ್ಬಿಟ್ಟು ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸು ಮತ್ತು ಹುಡುಗಿರು ನೋಡ್ತಾ ಇದ್ದೀರಾ, ಮತ್ತು ಆಫ್ಟರ್ ಡೆಲಿವರಿ ಆಗಿರೋರು ನೋಡ್ತಿದ್ದೀರಾ, ಐ ಹೋಪ್ ನಿಮಗೆ ಇದರಿಂದ ಪಾಸಿಟಿವ್ ಆಗಿ ಏನಾದರೂ ವಿಷಯ ತಿಳ್ಕೊಬೋದು ಅಂತ. ಸೊ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಹೋಗ್ತಾ ಇರೋದು 7th ಮಂತ್ ಗ್ರೋತ್ ಸ್ಕ್ಯಾನ್. ಇದನ್ನು 28 to 30 ವೀಕ್ಸಲ್ಲಿ ತೆಗಿತಾರಂತೆ. ಸೊ ನನಗೆ ಆಲ್ಮೋಸ್ಟ್ 28-29 ವೀಕ್ಸ್ ಅದರ ಆಗಿತ್ತು. ಅಂದರೆ 7th ಮಂತ್ ಕಂಪ್ಲೀಟ್ ಆಗೋ ಸ್ಟೇಜಾ, ಇಲ್ಲ 7th ಮಂತ್ ಅಷ್ಟೇ. ಸೊ ಈ ವೀಕಲ್ಲಿ ಸ್ಕ್ಯಾನಿಂಗ್ ಹೇಳಿದರು. ಹಾಗಾಗಿ ಏಪ್ರಿಲ್ 14th ಈ ಸ್ಕ್ಯಾನ್ನ ತೆಗಿಯೋಕ್ಕೆ ಹೇಳಿದ್ರು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೆನ್ನೆ ವ್ಲಾಗಲ್ಲೇ ನಿಮ್ಗೆ ಹೇಳಿದ್ದೆ ಈ ಥರ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರ ರೋಡೆಲ್ಲ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ರೆ ಫುಲ್ ಹಳ್ಳ ಜನ್ನೆಗಳು. ಹಂಗಾಗಿ ನಮ್ಮನೆ ಸ್ವಲ್ಪ ದೂರ ನಡ್ಕೊಂಬ, ಅಲ್ಲಿಂದ ರೋಡ್ ಚೆನ್ನಾಗಿದೆ, ಅಲ್ಲಿಂದ ಹೋಗೋಣ, ಇಲ್ಲಿಂದ ಅಲ್ಲಿ ಕುಲ್ಕೊಂಡು ಹೋಗೋದು ಬೇಡ ಅಂತಂದರು. ಸೊ ನಾನು ಮುಂದೆ ಹೋಗ್ತಾ ಇದ್ದೀನಿ, ನನಗೆ ಬಾಡಿ ಗಾರ್ಡ್ ಆಗಿ ನಮ್ಮನೆಯವ್ರು ಹಿಂದೆಗಡೆ ಬರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ನೋಡಿ, ಈ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಚೆನ್ನಾಗಿ ಊಟ ಮಾಡ್ಕೊಂಬನ್ನಿ ಅಂತ ಹೇಳಿದರು. 10 ಗಂಟೆ 11 ಕಾಲಿಗೆ ಹೇಳಿದರು, ಬಟ್ ನಾವು ಹೋಗ್ತಿರೋದು 11:45. ಸೊ ಇಲ್ಲೊಂದು ಅನಾಹುತ ಆಯಿತು. ಸಡನ್ನಾಗಿ ಹೋಗ್ತಾ ಇದ್ದೀನಿ, ಸಡನ್ನಾಗಿ ನಾಯಿ ಬಹು ಜೋರಾಗಿ ಬೊಗಳ್ಬಿಡ್ತು. ನಾನು ಬರ್ಬೇಕಾದ್ರೆ ಆ ನಾಯಿ ಸೈಲೆಂಟಾಗಿತ್ತು ಫ್ರೆಂಡ್ಸ್. ನಮ್ಮನೆಯವ್ರು ಆಟೋ ಸೌಂಡ್ ಕೇಳಿದ ತಕ್ಷಣ ಅದು ಜೋರಾಗಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಡನ್ನಾಗಿ ಒಂದು ಸ್ವಲ್ಪ ಭಯನೇ ಆಗ್ಬಿಡ್ತು ನನಗೆ. ಆದರೆ ಆಟೋ ನೋಡಿ ಬೊಗಳಿದ್ದು, ನಾನು ನೋಡಲ್ಲ. ಇಪ್ಪ ಸಮಯ ಗುಂಡ್ಗೆ ನೀರು ನನಗೆ ಏನು ಹಿಂಗೆ ಒಂದೇ ಸರಿ ಹಿಂಗೆ ಬಿಡ್ಕೊ ಇದನ್ನು. ಶಬಾಬ ಸಮಯ ಏನವೆ ಇದೇನು ಝೂಮ್ ಎಲ್ಲ ಆಗ್ಬಿಟ್ಟೈತೆ ಫೋನು. ಬರ್ತೈತೆ, ಬರ್ತೈತೆ ಚೆನ್ನಾಗಿ. ಬರ್ತೈತೆ. ಇನ್ನೇ ಗಂಟೆ ಬರುತ್ತೆ ಪಾಪ. ಸೊ ಇವಾಗ 11 ಕಾಲಿಗೆ ಬರೋಕ್ಕೆ ಹೇಳಿದ್ದು. ಇಲ್ಲೇನೆ 11:20 ಆಗೋಯ್ತಮ್ಮ. ಸುಮ್ಮನೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೆಂಗಿದೆ ನನ್ನ ಮುದ್ದು ಮಗು ಅಂತ ನೋಡ್ಕೊಂಡು ಬರ್ಬೇಕು. ನಿಮಗೆ ಗೊತ್ತು ಎಷ್ಟು ಜೋರಾಗಿ ಉಸಿರಾಡ್ತಿದ್ದೀನಿ ಅಂದ್ಬಿಟ್ಟು. ಈ ಪ್ರೆಗ್ನೆಂಟ್ ಇರೋರಿಗೆಲ್ಲ ಕಾಮನ್ ಈ ಥರ ಉಸಿರಾಡೋದು. ಬಟ್ ಏನಂದರೆ ಈ ಟೈಮಲ್ಲಿ ಈ ಬಿಸಿಲು ಬೇರೆ ಜಾಸ್ತಿ ಅಲ್ವಾ. ಈ ಬಿಸಿಲು ಜಾಸ್ತಿ ಇರೋದಕ್ಕೆ ಏನಾಗುತ್ತೆ, ಇನ್ನೂ ಸ್ವಲ್ಪ ಒಂಥರ ಉಸಿರು ಜಾಸ್ತಿ ಎಳೆದು ಬಿಡೋ ಥರ ಈ ಥರ ಫೀಲ್ ಆಗುತ್ತೆ. ಸೊ ಏನು ಬಿಸಿಲು ಅಂದರೆ ಈ ಸಮ್ಮರಲ್ಲಿ ನಿಜ ನಾನು ಅನ್ಕೊತಿದ್ದೆ, ಅಪ್ಪ ಈ ಟೈಮಲ್ಲಿ ಡೆಲಿವರಿ ಇದ್ದಾರೆ ಪಾಪ ಅದು ಹೆಂಗೆ ಅನುಭವಿಸ್ತಿದ್ದಾರೋ ಅಂತ ಅಂದ್ಬಿಟ್ಟು. ಯಾವ ವರ್ಷನೂ ಇಲ್ಲ ಫ್ರೆಂಡ್ಸ್ ಅಷ್ಟು ಬಿಸಿಲು ಈ ವರ್ಷ. ಮತ್ತು ಇದೇ ವರ್ಷದಲ್ಲೇ ಚಳಿನೂ ಅಷ್ಟೇ ಸಿವಿಯರ್ ಚಳಿ ಇತ್ತು, ತುಂಬ ಮಂಜು ಬಿತ್ತು, ತುಂಬ ಎಲ್ಲ ಏನಾದ್ರೂ ಎಲ್ಲ ಎಕ್ಸ್ಟ್ರೀಮ್ ಆಗೇ ಆಗ್ತೈತೆ. ಅದೇನಕ್ಕಂತ ಗೊತ್ತಿಲ್ಲ. ಬಟ್ ಈ ವರ್ಷ ಅಂತೂ ನಾನು ತುಂಬ ಬಿಸಿಲಿಗೆ ಅನುಭವಿಸ್ಬಿಟ್ಟಿದ್ದೀನಿ. ಇವನ್ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೋ ಸೀಟ್ ಮನೇಲಿ ಇದ್ದಿದ್ದು, ಅತ್ತೆ ಮನೇಲಿ ಸರಿ ಅಮ್ಮ ಮನೇಲಿ ಸರಿ ಸೀಟ್ ಮನೆಯಲ್ಲೇ ಇದ್ದೆ. ಬಟ್ ಮ್ಯಾನೇಜ್ ಮಾಡ್ತಿದ್ವಿ. ಬಟ್ ಇಲ್ಲಿ ಮೋಲ್ಡ್ ಮನೇಲಿ ಇರೋದಲ್ವ, ಬಾಡಿಗೆ ಮನೇಲಿ. ಸೊ ಇಲ್ಲಿ ಪರವಾಗಿಲ್ಲ, ಆದರೂ ಇಲ್ಲೂ ಇರೋಕೆ ಆಗ್ತಾರ ನನ್ನ ಕೈಲಿ. ಅಷ್ಟು ಶೆಕೆ, ಫ್ಯಾನ್ಗೆ ಎನಿ ಟೈಮ್ ಓಡ್ತಾನೆ ಇರಬೇಕು. ಇವಾಗ ಈ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ಫ್ಯಾನ್ ಓಡ್ತಾನೇ ಇದೆ. ಸೊ ಆ ಥರ ನಾನಂತೂ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದ್ದೆ. ಏನೇನೋ ಆಯಿತು. ಆಮೇಲೆ ಇದೇ ಹಾಸ್ಪಿಟಲೇ ನಾವು ತೋರಿಸ್ತಾ ಇರೋದು, ಆ ಥರ ಈ ಹಾಸ್ಪಿಟಲ್ಲು ಚಂದಾಪುರದಲ್ಲಿ. ನನಗಂತೂ ಫ್ರೆಂಡ್ಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಎವರ್ ಅಂತ ಹೇಳ್ಬೋದು. ಒಳ್ಳೆ ಡಾಕ್ಟರ್ನ ಮೀಟ್ ಮಾಡಿದ್ವಿ, ಒಳ್ಳೆ ಡಾಕ್ಟರು, ಮತ್ತು ಒಳ್ಳೆ ಹಾಸ್ಪಿಟಲ್ಲು, ಒಳ್ಳೆ ಕೇರಿಂಗು, ನರ್ಸು ಸಿಸ್ಟರ್ ಎಲ್ಲ ತುಂಬ ಚೆನ್ನಾಗಿ. ಸ್ಕ್ಯಾನಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಪ್ರತಿಯೊಂದೂ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಸೊ ಇನ್ನು ಈ ಹಾಸ್ಪಿಟಲ್ ಬಗ್ಗೆ ಇನ್ನೂ ಹೋಗ್ತಾ ಇನ್ನೂ ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ನಿಯರ್ ಬೈ ಚಂದಾಪುರ, ಆನೇಕಲ್ಲು, ಈ ಕಡೆ ಸುತ್ತಮುತ್ತ ಆರಾಮಾಗಿ ತೋರಿಸ್ಕೋಬೋದು, ನಿಮಗೂ ಯೂಸ್ಫುಲ್ ಆಗುತ್ತೆ. 4th ಫ್ಲೋರ್ ಮತ್ತೆ ಇದು ಕ್ಲೋಸ್ ಆಗಿದೆ. ಸೊ ಇವಾಗ ಒಳಗೆ ಹೋಗ್ಬಿಟ್ಟು ಏನಂತ ಮಾಡಿದ್ರಿ,
ಸ್ಕ್ಯಾನಿಂಗ್ ಬಿಲ್ ತೊಗೊಂಡು ಇನ್ನೂ 2-3 ಅವರ್ ಆಗುತ್ತಂತೆ. ಆ ಕಡೆ ತಿರುಗು ಈ ಕಡೆ ಎಷ್ಟು ಚೆನ್ನಾಗೈತೆ. 2-3 ಅವರ್ ಆಗುತ್ತಂತೆ. ಅದಕ್ಕೆ ಇವಾಗ ಇಲ್ಲಿ ಎಕ್ಸಸೈಸ್ ಕ್ಲಾಸಸ್ ಇದೆ ಅಂತೆ 4th ಫ್ಲೋರಲ್ಲಿ. ನೋಡಿ 4th ಫ್ಲೋರ್ ಮೇಲೆ ಹೋಗ್ತದೆ. ಒಪ್ಪೋ ಎಷ್ಟು ಐತೆ ಭಗವಂತನೇ. ಇಲ್ಲೇ ಅನ್ಸುತ್ತೆ ಬರ್ಬೋದು. ಬರಲ್ಲ ಹೋಗು इंदा कैसे उसकी उनकी हेल्प करोगे? उनको बैक पेन हो रहा है. यस यस मसाज एंड मसाज. पोस्चर अगर इनकरेक्ट है तो उनको बोलेंगे पोस्चर प्रॉपर लो. यू कैन यूज पिलो. यस एंड उनको कोई क्रैविंग हो रही है तो वो भी कंप्लीट कर दो उससे जुड़ जाएगा. यस हाउ कैन यू सेम. यस ओके गुड. बैक मसाज, शोल्डर मसाज. ओके and support in medial activities also. That is also reduces the pain, right? Because standing and doing full time day work, so it improves. Okay, next. Do you remind your wife about medicines? अगर वाइफ का मेडिसिन टाइम आगे पीछे हो गया हो तो आप उनको याद दिलाते हो कि यू मिस्ड योर मेडिसिन. मेडिसिन के लिए याद रखते हैं आप? यू ओके. इफ शी मिस्ड यू रिमेंबर. ओके. ಯಪ್ಪ ಇದು ನೋಡಿದ್ರೇ ಭಯ ಆಗುತ್ತಲ್ಲ ಫ್ರೆಂಡ್ಸ್. ಯಾಕೆ ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಿರೋದು ಲಿಫ್ಟಲ್ಲಿ. ಫಸ್ಟ್ ಟೈಮ್ ಕ್ಲೋಸ್ ಆಗಪ್ಪ ದೇವರೇ. ಇಲ್ಲಿ ಗ್ರೌಂಡ್ ಫ್ಲೋರ್ ಹೋಗ್ಬೇಕು ಅನಿಸುತ್ತೆ. ಅಮ್ಮ ದೇವರೇ ಮಧುರಮ್ಮ ಎಲ್ಲಮ್ಮ ಹೋಗ್ಬಿಟ್ಟು ಎಷ್ಟು ಸ್ಪೀಡಾಗಿ ಹೋಗ್ತೈತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಒಬ್ಬಳೇ ಬರ್ತಾರೆ ಲಿಫ್ಟಲ್ಲಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಕ್ಲಾಸಸ್ಸು. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲನೂ. ಸದ್ಯ ಫ್ರೆಂಡ್ಸ್ ಓಪನ್ ಆಯಿತು, ಭಯ ಆಗ್ಬಿಟ್ಟಿತ್ತು. ಸಾಕು ಎಲ್ಲ ಈ ಕಡೆ ಎಕ್ಸಸೈಸ್ ಕ್ಲಾಸಸ್ ಇದೆ, ಅದನ್ನ ಅಟೆಂಡ್ ಮಾಡಿ ಅಂತ ಹೇಳಿದರು. ನಾನು ಎಕ್ಸಸೈಸ್ ಎಲ್ಲ ಆದಮೇಲೆ ಹೋದೆ, ಬಿಕಾಸ್ ನಾನು ಹೋಗಿದ್ದೆ ಲೇಟ್ ಅಲ್ವಾ. ಹಾಗಾಗಿ ಆದರೆ ಪ್ರೆಗ್ನೆನ್ಸಿಲಿ ಯಾವ ಥರ ಇರಬೇಕು, ಯಾವ ಥರ ಕೂತ್ಕೋಬೇಕು, ಯಾವ ಥರ ನಿಂತ್ಕೋಬೇಕು, ಏನೇನೆಲ್ಲ ಯೋಚನೆ ಮಾಡಬೇಕು, ಎಷ್ಟು ಪಾಸಿಟಿವ್ ಆಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಕ್ಲಾಸಸ್ ಹೇಳ್ಕೊಟ್ರು. ನಾನು ಹೋಗೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಆಗಿಬಿಟ್ಟಿತ್ತಂತೆ. ಮತ್ತೆ ನಂಗೆ 10 ನಿಮಿಷ ಟೈಮ್ ತೊಗೊಂಡು ಸಪ್ರೇಟಾಗಿ ನನಗೆ ಒಬ್ಳಿಗೆ ಮತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಕೇಳಿದೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ, ಸಿಸೇರಿಯನ್ನಿಂದನೇ ಇದೆ ಅಂತ ಕೇಳಿದೆ. ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಡೀಟೇಲಾಗಿ ಹೇಳಿದ್ದಾರೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. 10 ನಿಮಿಷ ಲೇಟಾಗಿ ಬಂದಿರೋ ತಪ್ಪಿಗೆ 3 ಅವರ್ ಕಾದಿದ್ವಿ. ಇನ್ನೂ ಸ್ಕ್ಯಾನಿಂಗ್ ಆಗಿಲ್ಲ. 2:15 ಟೈಮು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಆಟೋದಲ್ಲಿ. ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ಅಂದ್ಬಿಟ್ಟು ಅಲ್ಲೇ ಊಟ ಹಾಕ್ತಾಯಿದ್ರಂತೆ. ನಮ್ಮ ಮನೆಯವ್ರು ತಗೊಬಂದ್ರ ಅಂದ್ಬಿಟ್ಟು ಇವರು ನಾನು ಕೂತ್ಕೊಂಡು ಆಟೋದಲ್ಲಿ ತಿಂತಾಯಿದ್ದೀವಿ ನೋಡಿ. ಏನು ಬಾಬಾ, ಬಿಸಿಲಿಗೆ ಆಟೋ ಎಲ್ಲ ಫುಲ್ ಬಿಸಿ ಬಂದ್ಬಿಟ್ಟೈತೆ. ಫುಲ್ ಸುತ್ತ ಬಿಸಿಲು. ಆಟೋದಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬಟ್ ಏನಂದರೆ ಸುತ್ತ ಬಿಸಿಲಿರೋದಕ್ಕೆ ಹೆವಿ ಹಬೆ ಹೊಡಿತಾ ಇತ್ತು. ಅದು ಬರೀ ರೈಸ್, ಇದರಲ್ಲಿ ಬೇರೆ ಏನು ತರಕಾರಿ ಏನು ಹಾಕಿರಲಿಲ್ಲ. ಬರೀ ಕಡಲೆ ಬೀಜ ಹಾಕಿ ಅದು ಕುಷ್ಕ ಥರ ಮಾಡ್ತಾರಲ್ಲ, ಆ ಥರ ಸಿಂಪಲಾಗಿ ಮಾಡಿದ್ರ. ಅಂದರೆ ನನಗೆ ಇಷ್ಟೋ ತನಕ ತುಂಬ ಮೂಮೆಂಟ್ಸ್ ಇತ್ತು, ಬೇಬಿ ಮೂಮೆಂಟ್ಸ್ ಚೆನ್ನಾಗಿತ್ತು. ಸ್ಕ್ಯಾನಿಂಗ್ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ನಾನು. ಸೊ ಇವಾಗ ತಿಂದಿದ್ದೆ ಬಿಡಿನೂ ಚೆನ್ನಾಗಿ ಆಡುತ್ತೆ, ಚೆನ್ನಾಗಿ ಸ್ಕ್ಯಾನ್ ಮಾಡಿಸು ಅಂತ ಹೇಳಿದ್ರು. ಫ್ರೆಂಡ್ಸ್ ಫಸ್ಟ್ ಟೈಮು ನಾನು 3D ಸ್ಕ್ಯಾನ್ ಮಾಡಿಸಿರೋದು. ಅಂದರೆ ಫಸ್ಟು ನನಗೆ ಗೊತ್ತಿಲ್ಲ ಇದ್ರ ಒಂದು ಸ್ಕ್ಯಾನ್ ಐತೆ ಮತ್ತು ಬೇಬಿ ಫೇಸ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಗು ಮುಖ ಉಜ್ಕೊಳ್ಳೋದು, ಕೈ ಉಜ್ಕೊಳ್ಳೋದು, ಬಾಯಲ್ಲಿ ಇಟ್ಕೊಳ್ಳೋದು, ಕೈ ಎಲ್ಲ ನೋಡಿದ್ದೀನಿ. ಇದು ತಿಂದ್ಬಿಟ್ಟು 2:15 ಊಟ ಮಾಡಿದ್ದೀವಲ್ವಾ. ಸೊ ನಮ್ಗೆ ಸ್ಕ್ಯಾನಿಂಗ್ ಮಾಡಿದ್ದೆ 4 ಗಂಟೆಗೆ. ಸೊ ಅಷ್ಟೊತ್ತಿಗೆ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಇತ್ತು. ಹಾಗಾಗಿ ಎಲ್ಲ ಚೆನ್ನಾಗಿ ಫೀಲ್ ಮಾಡಿದೆ. ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಫ್ರೆಂಡ್ಸ್. ಒಂದು ಕ್ಷಣ ನಾನು ಹತ್ಕೊಂಡೇ ಬಿಟ್ಟೆ ಅಲ್ಲಿ. ಫಸ್ಟ್ ಟೈಮ್ ನೋಡ್ತಾ ಇರೋದು ಆ ಮೂಗು, ಆ ಕಣ್ಣು, ಆ ಬಾಯಿ ಎಲ್ಲ ಸ್ಕ್ಯಾನಿಂಗಲ್ಲಿ ನೋಡ್ಬೇಕಾದ್ರೆ ಎಷ್ಟು ಹ್ಯಾಪಿ ಇತ್ತು ಅಂತಂದರೆ ಫಾರ್ ದಿ ಫಸ್ಟ್ ಟೈಮ್ ಅದನ್ನು ಫೀಲ್ ಮಾಡಿರೋದು. ಸೊ ಫಸ್ಟ್ ಹಾರ್ಟ್ ಬೀಟ್ ಬಂದು ಯಾವ ಥರ ಕನ್ಫರ್ಮ್ ಆದ ಖುಷಿ ಆಯಿತು, ಅಷ್ಟೇ ಖುಷಿ ಆಯಿತು. ನಮ್ಮ ಮನೆಯವ್ರು ಅದನ್ನೇ ಇಲ್ಲಿ ಕೇಳ್ತಿದ್ದೆ,
ಬರ್ತೀಯ ಒಳಗೆ ಅಂತ ಬಿಟ್ಬಿಡ್ತಾರೆ ಅವರು, ಹಂಗೆ ಹಿಂಗೆ ಅಂತ ಇದ್ದರು. ಅವ್ರು ಆ್ಯಕ್ಚುಲಿ ಬಿಟ್ಟಿಲ್ಲ, ನಾನೇ ಕೇಳಿದ್ದಕ್ಕೆ ನಾನು ಮುಂದೆ ಅದನ್ನೆಲ್ಲ ಹೇಳಿದ್ದೀನಿ ಅದನ್ನು ನೋಡಿ. ಆಮೇಲೆ ಅವರೇ ಡಾಕ್ಟರೇನೆ ಅಟ್ಲೀಸ್ಟ್ ಫೋಟೋ ಆದರೂ ತೋರಿಸಿ ಅಂತಂದ್ಬಿಟ್ಟು ಅದನ್ನು ಕೂಡ ಬೇಬಿ ಫೇಸ್ನ ಪ್ರಿಂಟ್ ಹಾಕ್ಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ರಿಪೋರ್ಟ್ಸ್ನ ಈಗ ಫಸ್ಟ್ ಮಂತ್ ಸ್ಕ್ಯಾನಲ್ಲಿ, 3rd ಮಂತ್ ಸ್ಕ್ಯಾನು, 5th ಮಂತ್ ಅನಾಮಲಿ ಸ್ಕ್ಯಾನು, 7th ಮಂತ್ ಸ್ಕ್ಯಾನು, ಇದನ್ನೆಲ್ಲ ಕೂಡ ಒಂದು ಸಪ್ರೇಟಾಗಿ ಒಂದು ಲಾಗ್ ಮಾಡಿಬಿಟ್ಟು ನಿಮಗೆ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ. ನಿಮಗೂ ಇಷ್ಟ ಆಗುತ್ತೆ, ನನಗೂ ಒಂದು ಮೆಮೊರಿ ಆಗಿರುತ್ತೆ. ಸೊ ಈ ಥರ ಊಟ ಮಾಡಿಬಿಟ್ಟು ಹೋಗ್ತೀವಿ ಇವಾಗ. ಮೊಬೈಲ್ ಅಲ್ಲೋನೇ ಇಲ್ಲ, ಅಲ್ಲಿ ತಿಂದ್ಬಿಟ್ಟು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದುಬಿಟ್ಟು ಮೀಟ್ ಮಾಡೋಣ. ಓಕೆ ಓಕೆ ಬಾಯ್ ಬೈ ಬಾಟಲಲ್ಲಿ ಹೈಲೈಟ್ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಡು ಬಿಸಿಲು ಅಂದರೆ ಈ ಬಿಸಿಲಲ್ಲೂ ಕೂಡ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ. ಅಲ್ಲಿ ಮೇಲೆಗಡೆ ಇದು ಫ್ರೀಯಾಗಿ ಕೊಡ್ತಾಯಿದ್ರು, ಒಂದು 1/2 ಲೀಟ್ರ್ ಬಾಟ್ಲು ತಗೊಳ್ಬೇಕಿತ್ತು ಎಲ್ಲ. ನೀವು ತಗೊಳ್ಳೋದು ಫಿಲ್ಟರ್ನ ಒಳಗೆ ಬ್ಯಾಗ್ ಎತ್ಕೊಬರೋಣ ಫಸ್ಟು. ಹಿಂಗೆ ನೀರು ಎತ್ಕೊಂತಿರೋ ಈಚೆ ಒಂದು ವಾಕಿಂಗ್ ಬೇಡ. ಬಾ. ಇದೇನೋ ಓಲ್ಡ್ ಕಾರ್ ಅಂತೆ ಅಲ್ಲ, ಜೀಪ್ ಥರ. ಸೊ ಅದರಲ್ಲಿ ಫೋಟೋ ತೆಗಿ ಅಂತಂದ್ರು. ಸಖತ್ತಾಗಿತ್ತು ಫ್ರೆಂಡ್ಸ್ ಆ ಬ್ಯಾಕ್ಗ್ರೌಂಡ್, ಆ ಗ್ರೀನರಿಗೆ ಇಲ್ಲಿ. ಮತ್ತು ಈಗ ಎಷ್ಟು ಬಿಸಿಲಿದ್ರೂ ಇಲ್ಲಿ ತುಂಬ ತಣ್ಣಕ್ಕಿತ್ತು, ಚೆನ್ನಾಗಿ ಗಿಡ ಮರ ಎಲ್ಲ ಬೆಳೆಸಿದ್ದಾರೆ. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಏನಂದರೆ 11:45 ಆಗಿತ್ತು ನಾವು ಬರೋಷ್ಟರಲ್ಲಿ. ಸೊ ಎಲ್ಲ ಇವಾಗ 2:15 ಅಥವಾ 3 ಗಂಟೆ ಆಗ್ತಾ ಬಂದಿದೆ. ಇನ್ನೂ ಕೂಡ ನಾವು ಸ್ಕ್ಯಾನಿಂಗ್ ಮಾಡಿಲ್ಲ, ಊಟ ಬಂದುಬಿಟ್ಟು ಹ್ಯಾಂಡ್ ವಾಶ್ ಮಾಡೋಣ ಅಂತ ಬಂದ್ವಿ. ಹಂಗೆ ಈಗ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡಿದ್ದೀವಿ. ಇವಾಗ ಒಳಗೆ ಹೋಗಬೇಕು, ಹೋದ್ಮೇಲೆ ನೋಡಬೇಕು ಎಷ್ಟು ಗಂಟೆಗೆ ಕರೀತಾರೆ ಏನಂತಂದ್ಬಿಟ್ಟು. ನಂದೊಂದು 2 ಫೋಟೋಸ್ ತೆಗೆದ್ರು, ನಮ್ಮ ಮನೆಯವ್ರದ್ದೊಂದು 2 ಫೋಟೋಸ್ ತೆಗೆದ್ಬಿಟ್ಟು ಸೊ ಇಲ್ಲಿಂದ ನಾವು ಹಾಸ್ಪಿಟಲ್ ಒಳಗೆ ಹೋದ್ವಿ ಇವಾಗ. ಸೊ ಇವಾಗ ಕುತ್ಕೊಂಡು ಸುಮ್ಮನೆ ಚಿಕ್ಕದಾಗಿ ವೀಡಿಯೋ ಮಾಡ್ಕೊತಾ ಇದ್ದೆ. ನಾನು ಸುಮ್ಮನೆ ಅವ್ರು ಕ್ಯಾಪ್ಚರ್ ಮಾಡ್ತಿದ್ದೆ, ಇದು ರೀಲ್ಸ್ ಹಾಕೋಣ ಸಾಂಗ್ ಹಾಕ್ಬಿಟ್ಟು ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೆ. ಹಾಗೆ ಇದೇ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದು ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ ಫ್ರೆಂಡ್ಸ್. ಈ ಪ್ರೆಗ್ನೆನ್ಸಿ ಅಂತೂ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ. ಏನಂತ ಗೊತ್ತಿಲ್ಲ, ಒಂಥರ ಬ್ಯೂಟಿ ಕಾನ್ಷಿಯಸ್ ಅಂತಾರಲ್ಲ ಆ ಥರ. ನನಗೆ ಏನೋ ಹೇರ್ ಸ್ಟೈಲ್ ಮಾಡಬೇಕು ಅನಿಸುತ್ತೆ, ಮತ್ತು ಐಬ್ರೋ ಮಾಡಿಸ್ಕೋಬೇಕು, ಸ್ಕಿನ್ ಕೇರ್ ಮಾಡಬೇಕು ಅಂತ ಅನಿಸುತ್ತೆ. ವೀಡಿಯೋ ಮಾಡ್ಬೇಕಾದ್ರೆ ಅವ್ರು ಕರೆದುಬಿಟ್ರು ಡಾಕ್ಟರು ಸ್ಕ್ಯಾನಿಂಗ್ ಮಾಡೋದಕ್ಕೆ. ಸೊ ಹಾಗಾಗಿ ಹಂಗೆ ಸ್ಕ್ಯಾನ್ ಮಾಡಿಸೋದಕ್ಕೆ ಹೋದೆ. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ಮತ್ತು ನಾನು ಸ್ಕ್ಯಾನಿಂಗ್ ಎಲ್ಲ ಬಂದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಂಗೆ ತರಕಾರಿ ಎಲ್ಲ ಏನೂ ಇರಲಿಲ್ಲ ಮನೇಲಿ, ಸುದ್ರಾಮ್ ಫ್ರೆಂಡ್ಸ್. ಏನಂದರೆ ಏನೂ ಇರಲಿಲ್ಲ. ಸೊ ಎಲ್ಲ ತಗೊಳೋಣ ಅಂತಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಪಕ್ಕದಲ್ಲೇ ಬರೋ ರೋಡಲ್ಲೇ ಇದೆ ಮಾರ್ಕೆಟು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನೇನು ಬೇಕು ಎಲ್ಲ ತೊಗೊತಿದ್ದೀವಿ. ಒಂದೇ ಒಂದು ತಗೊಳೋಣ ಸಾಕಲ್ಲ, ತಗೋ ತಿಂತೇನು. ಚೆನ್ನಾಗೈತೆ ನೋಡು ಫಸ್ಟು. ತಿಂದು ನೋಡ್ಬಿಡಲ್ಲ, ಮುರಿದೈತೆ ನೋಡಲ್ಲಿ ಚಿಕ್ಕದು. ಅಷ್ಟೇನೆ ತೆಗಿಯಲ್ಲ ನೀನು ನಡಿ. ಮಾವಿನಕಾಯಿ ಸಖತ್ತು ಸೌದೆಕಾಯಿ ತಗೋ, ಸೌದೆಕಾಯಿ ತಗೋ, ಸೌದೆಕಾಯಿ ತಗೋ. ಚೆನ್ನಾಗೈತೆ ನೋಡಿ ಫಸ್ಟ್ ನೋಡು. ಬೆಳ್ಳುಳ್ಳಿ 180 ರೂಪಾಯಿ. 100 ಗ್ರಾಮ್ ತಗೋ ಸಾಕು. ಏನಾದ್ರು ತೊಗೊಬೇಕಂತಂದರೆ ಎಲ್ಲ ಬ್ಲಿಂಕಿಟಲ್ಲಿ ಆರ್ಡ್ರ್ ಹಾಕೊಂಡ್ರೆ ಕಮ್ಮಿ ರೇಟ್ ಅದ್ರಾಗ. ಹೌದು. ಏನು ಚೆನ್ನಾಗಿದೆ ಪಾಪ. ಹಿಂಗನ್ನು ಚೆನ್ನಾಗಿರೋದು ನೋಡಿ ಎತ್ಕೋ. ಎಲ್ಲ ಬದವಾಗಿದೆ, ಹಂಗಿತ್ತು ಚೆನ್ನಾಗಿರೋದು ನೋಡಿ. ಬಿಸಿಲಿಗೆಲ್ಲ ಇಲ್ಲೇ ಬತ್ತೋಗಿದೆ ಫ್ರೆಂಡ್ಸ್. ನೋಡು ಒಂದು ತೆಂಗಿನಕಾಯಿ 40 ರೂಪಾಯಿ ತೆಂಗಿನಕಾಯಿ ಬೇಡವಾ ದೋಸೆ. ಫ್ರೆಶ್ ಸಿಕ್ಕಲ್ಲ, ಹಿಂಗೆ ಸಿಕ್ಕೋದು ತೊಗೊತೀಯಾ? ಬೇಕಾ? ತಗೋಪ್ಪ ತಿನ್ನಬೇಕು.
ಫ್ರೆಂಡ್ಸ್ ಇವಾಗ ಏನೇನು ಬೇಕು ಎಲ್ಲ ತರಕಾರಿ ಎಲ್ಲ ತೊಗೊಂಡು ಎಷ್ಟೊಂದು 400 ರೂಪಾಯಿ ಚಿಲ್ಲರೆ ಏನೋ ಆಯಿತು ಅನಿಸುತ್ತೆ. ಅಂದರೆ ತುಂಬ ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ಎಲ್ಲನೂ ಬೇಕಿತ್ತು, ಎಲ್ಲ ಕೂಡ ತೊಗೊಂಡ್ವಿ. ಸೊ ತೊಗೊಂಡು ಹೋಗ್ತಾ ಹಂಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿನ್ಕೊಂಡು ಹೋದ್ವಿ. ಈ ವ್ಲಾಗ್ ಮಾಡ್ಬೇಕಾದ್ರೆ ಅದು ಎಡಿಟ್ ಮಾಡ್ಬೇಕಾದ್ರೆ ನಂಗೆ ಮರ್ತೋಗಿದೆ ಏನು ತಿನ್ಕೊಂಡ್ಬಂದ್ವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೋಗ್ತಾ ಇದ್ವಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ರಿಪೋರ್ಟ್ ಕೂಡ ಬಂದಿದೆ. ನಮ್ಮ ಬೇಬಿ ಫೇಸ್ ಕೂಡ ನಂಗೆ ಅದ್ರಲ್ಲಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಡಾಕ್ಟ್ರನ್ನ ಕೇಳಿದೆ ನಾನು, ಈ ಥರ ಸ್ಕ್ಯಾನ್ ಮಾಡೋರನ್ನ, ಸರ್ ಈ ಥರ ಹಸ್ಬೆಂಡ್ನ ಕರಿಬೋದಾ, ಅವ್ರು ನೋಡ್ಬೋದಾ ಸ್ಕ್ಯಾನಿಂಗಲ್ಲಿ ಬೇಬಿ ಫೇಸ್ ಮಾತ್ರ ಅಂತಂದ್ಬಿಟ್ಟು. ಅವರು ಇಲ್ಲ ಅದು ಇಲೀಗಲ್ಲು, ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ತುಂಬ ಕ್ಲೋಸ್. ಅವ್ರು ಇನ್ನೂ ಕಾಮಿಡಿ ಎಲ್ಲ ಮಾಡಿದ್ರು. ಅವ್ರು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹತ್ರ ಹೇಳ್ದೆ ನಾನು ಬಂದ ತಕ್ಷಣ, ಸೊ ಯಾರು ಓಟ್ ಹಾಕಿದೆ ನೀನು, ಅವ್ರನ್ನೇ ಅವರೇ ರೂಲ್ಸ್ ಮಾಡಲಿ ಹಂಗೆ ಹಿಂಗೆ ಅಂತ ತಮಾಷೆ ಮಾಡ್ತಾರೆ. ಹೋದಾಗೆಲ್ಲನೂ ಮಗು ಅಂತ ಮಾತಾಡಿಸ್ತಾರೆ, ತುಂಬ ಖುಷಿಯಾಗುತ್ತೆ. ಅವ್ರು ನಂದು ಹಳೆ ಓಲ್ಡ್ ಸ್ಟೋರಿ ಎಲ್ಲ ಗೊತ್ತು, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಸೊ ಸ್ಕ್ಯಾನ್ ಎಲ್ಲ ಮಾಡಿಸಾದ್ಮೇಲೆ ಒಂದು ವಿಷಯ ಹೇಳಿದ್ರು, ಈ ಥರ AFI ಆಮ್ಲಿಯಾಟಿಕ್ ಫ್ಲೂಯಿಡ್ ಸ್ವಲ್ಪ ಲೆವೆಲ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಡಾಕ್ಟರ್ ಹತ್ರ ತೋರಿಸು ಅವ್ರು ಏನು ಹೇಳ್ತಾರೋ ಅಂತ ಹೇಳಿದ್ದಾರೆ. ಅದೊಂದು ಬಿಟ್ಟರೆ ಮಗುಗೆ ಎಲ್ಲ ಏನೇನೆಲ್ಲ ಡೆವಲಪ್ಮೆಂಟ್ ಆಗಿರಬೇಕು ಈ ಸ್ಟೇಜಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಬೇಬಿ ಗ್ರೋತು, ಬೇಬಿ ವೆಯ್ಟು ಮತ್ತು ಎಲ್ಲ ಪರ್ಫೆಕ್ಟಾಗಿದೆ. ಸ್ವಲ್ಪ ನೀರು ಮಾತ್ರ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಹೋಗಿ ಡಾಕ್ಟ್ರನ್ನ ಈವ್ನಿಂಗ್ ಮೀಟ್ ಮಾಡೋಕ್ಕೆ ಕೂಡ ಹೇಳಿದ್ದಾರೆ. ಸೊ ಅವ್ರು ಮಧ್ಯಾಹ್ನ ಹಂಗಿರಲ್ಲ ಮ್ಯಾಮು, ಸೊ ಅವ್ರು ಈವ್ನಿಂಗ್ ಬರ್ತಾರೆ. ಸೊ ಈವ್ನಿಂಗ್ ಮತ್ತೆ ಬರಬೇಕು ನಾವು. ಇವಾಗ ಹೋಗ್ಬಿಟ್ಟು ಮತ್ತೆ ಮನೇಲಿಗಿರೋ ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗ್ತಾ ಇದ್ದೀನಿ. 7 ಗಂಟೆ 7:15 ಹಂಗೆ ಬರೋಕ್ಕೆ ಹೇಳಿದರು ಅಂತಂದ್ಬಿಟ್ಟು. ಸೊ ಹೋದ್ವಿ. ಮತ್ತು ನಂಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಇದೇ ಸ್ವಲ್ಪ AFI ಜಾಸ್ತಿ ಇತ್ತು. ಸೊ ಇದು ಹಾಗೇ ಇದೆ. ಆಮೇಲೆ ಅದು ಅಂದರೆ ಯಾವ ಥರ ಕಂಟ್ರೋಲ್ ಮಾಡಿದೆ ನಾನು, ಯಾವ ಥರ ಕಮ್ಮಿ ಆಯಿತು, ಹೇಗೆ ಏನು ಅಂದ್ಬಿಟ್ಟು ನಿಮ್ಗೇನಾದರೂ ತಿಳ್ಕೋಬೇಕು ಅಂತ ಇದ್ದರೆ, ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ದರೆ ಆ ಥರ ಭಯ ಪಡೋಕ್ಕೆ ಹೋಗಬೇಡಿ. ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಐ ಹೋಪ್ ನಿಮಗೂ ಅದು ಯೂಸ್ಫುಲ್ ಆಗ್ಬೋದು ಅಂತಂದ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.